ನಮಸ್ತೆ ಬೆಂಗಳೂರು. ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ನೋಡಿ, ಮೇಲಿಂದ ಜಿಟಿ ಜಿಟಿ ಮಳೆ ಹನಿ ಬೀಳ್ತಾ ಇದೆ ಆಯಿತಾ. ವಾತಾವರಣ ಹೇಗಿದೆ ಅಂದರೆ ತಣ್ಣಗೆ ತಂಪಾದ ಗಾಳಿ ಬೀಸ್ತಾ ಇದೆ. ರೋಡಲ್ಲಿ ನೋಡಿ ಹೇಗಿದೆ ನೋಡಿ ವಾತಾವರಣ. ತುಂಬ ಖುಷಿ ಕೊಡುತ್ತೆ ಈ ಥರ ವಾತಾವರಣ. ಯಾವ ಜಾಮ್ ಸಿಗುತ್ತೋ ಸಿಗಲ್ವೋ, ನಮ್ಮ ಬೆಂಗಳೂರು ರೋಡಲ್ಲಿ ಟ್ರಾಫಿಕ್ ಜಾಮ್ಗಂತೂ ಕಡಿಮೆನೇ ಇಲ್ಲ. ಅದು ಸ್ಕೂಲ್ ಬಿಡೋ ಟೈಮು ಹೇಗಿದೆ ನೋಡಿ. ನನ್ನ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಮಳೆ ಬರುತ್ತೆ, ನಿಲ್ಲುತ್ತೆ. ಹನಿಗಳು ಸ್ವಲ್ಪ ಹೊತ್ತು ಬೀಳ್ತಾ ಇದೆ ಮತ್ತು ಹಾಗೆ ನಿಲ್ತಾ ಇದೆ. ಈ ವಾತಾವರಣಕ್ಕೆ ಮಕ್ಕಳು, ದೊಡ್ಡವರು, ಈ ಮುದುಕರು ಅಂತ ಭೇದ ಭಾವ ಏನಿಲ್ಲ. ಈ ಥರ ಕ್ಲೈಮೇಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನೆಗಡಿ, ಕೆಮ್ಮು ಕೂಡ ಬರುತ್ತೆ. ಅದು ಅದರ ಫ್ರೆಂಡ್ಸ್ ಇದ್ದಂಗೆ. ಏನಂತೀರಾ ನೋಡಿ, ಇಲ್ಲಿ ಮಳೆನೇ ಬಿದ್ದಿಲ್ಲ. ಎಷ್ಟು ಚೆನ್ನಾಗಿದೆ. ರೀ, ಖುಷಿ ಪಡೋಕ್ಕೆ ಕಾರಣನೇ ಬೇಕಿಲ್ಲ ರೀ. ನಿಜವಾಗ್ಲೂ ಹೇಳ್ತೀನಿ, ಖುಷಿ ಪಡೋಕ್ಕೆ ಕಾರಣನೇ ಬೇಕಿಲ್ಲ. ನಾವೇ ವಿನಾಕಾರಣ ದುಃಖ ಪಡ್ತಿರ್ತೀವಿ. ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಖುಷಿ ಪಡ್ಬೋದು. ನೋಡಿ, ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಇನ್ನೊಂದು ಸ್ವಲ್ಪ ದೂರ ನಡೀರಿ, ಚೆನ್ನಾಗಿದೆ. ನೀವು ಹೀಗೆ ಮಳೆ ನೆನೆಯೋಕ್ಕೆ ಇಷ್ಟಪಡ್ತೀರಾ? ಜೋರಾಯಿತು ಮಳೆ, ಜೋರಾಯಿತು. ವಾವ್, ಎಷ್ಟು ಚೆನ್ನಾಗಿ ಬೀಳ್ತದೆ ಮಳೆ. ಮಗು ಥರ ಕೂಗ್ಬಿಡೋಣ ಅನ್ನಿಸ್ತಾ ಇದೆ ನನಗೆ. ನಡಿ ಅಲ್ಲಿ ಮರದ ಕೆಳಗೆ ನಡಿ. ಏನಾಯ್ತು? ಇಂದು ಒಳ್ಳೆ ಮಚ್ಚಪ್ಪ. ಹೌದಾ, ಥ್ಯಾಂಕ್ ಯು. ಈ ತಣ್ಣ ಗಾಳಿ ಆಯಿತಾ, ನಮ್ಮ ಸಣ್ಣತನನ ನೆನಪು ತರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ, ನನ್ನ ಸ್ಕೂಲ್ ಡೇಸಲ್ಲಿ ಇನ್ನೇನು ನಮ್ಮ ಸ್ಕೂಲ್ ಬಿಡೋ ಅಷ್ಟೊತ್ತಿಗೆ ಈ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಾನು ನನ್ನ ಫ್ರೆಂಡ್ಸ್ ಏನು ಮಾಡೋದು, ಒಂದಿನ ಅಂದರೆ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ದಿನ ಮಳೆ ಕಂಟಿನ್ಯೂಸ್ ಆಗಿ ಬರುತ್ತಲ್ಲ, ಆ ಥರ ನಮ್ಮ ಸ್ಕೂಲ್ ಬಿಡೋ ಹೊತ್ತಿಗೆ ಮಳೆ ಬರ್ತಿರ್ತಿತ್ತು. ನಾವು ನೆನ್ಕೊಂಡು ಬರ್ತಿದ್ವಿ. ಅದು ನಮಗೆ ಖುಷಿ. ಒಂದಿನ ಏನಾದರೂ ಸ್ವಲ್ಪ ಲೇಟ್ ಆಗುತ್ತೆ ಮಳೆ ಬರೋದಾದರೆ ಬೇಕಂತ ಲೇಟ್ ಮಾಡ್ತಿದ್ವಿ. ನಾವು ಲೇಟ್ ಮಾಡಿ ನಡ್ಕೊಂಬರ್ತಿದ್ವಿ. ಅದೆಲ್ಲ ನೆನಪಾಗತ್ತೆ ರೀ ಈಗ.
ಆ ಖುಷಿ, ಆ ಇದು, ಆ ಆನಂದ ಮತ್ತೆ ಬರಬೇಕಂದ್ರೆ ಎಲ್ಲ ಕನಸಿನ ಮಾತು. ಈ ಮಳೆಯಲ್ಲಿ ಒಳ್ಳೆ ಕಾಫಿ ಕುಡಿಯೋಣ ಅನ್ಸುತ್ತಲ್ವಾ? ಹಳ್ಳದಲ್ಲಿ ಇಳಿಸ್ಬೇಡ್ರಿ. ಈ ಮಳೆನೂ ಆಗ್ಲಿಂದ ಆಟಾಡ್ತದೆ. ಬಂದಂಗೆ ಮಾಡುತ್ತೆ ನಿಲ್ಲುತ್ತೆ, ಬಂದಂಗೆ ಮಾಡುತ್ತೆ ನಿಲ್ಲುತ್ತೆ. ನಿಮಗೂ ನಿಮ್ಮದೇ ಆದ ಸವಿ ಸವಿ ನೆನಪುಗಳಿದ್ದಾವ ಬಾಲ್ಯದ್ದು? ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ನಿಜ ರೀ, ನಾನು ಆಗಲೇ ಹೇಳ್ತಿದ್ದೆ, ನಮಗೆ ಖುಷಿ ಪಡೋಕ್ಕೆ ನಮಗೆ ಕಾರಣಗಳು ಬೇಕಿಲ್ಲ ರೀ. ನಾವು ಸದಾ ಬೆಳೀತಾ ಬೆಳೀತಾ ನಮ್ಮ ನಗುನ ಮರೆತು ಬಿಡ್ತೀವಿ. ನಗುನ ಹೇಗೆ ಮರಿತೀವಿ ಅಂದರೆ, ನಮಗೆ ಬರೋ ಕಾಲಘಟ್ಟದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಆಗ್ತಾ ನಾವು ನಗೋದನ್ನೇ ಮರಿತೀವಿ. ಏನೋ ಹೇಳ್ತಿದ್ದೆ, ನಗೋದನ್ನೇ ಮರಿತೀವಿ. ಆದರೆ ನಿಜ ಹೇಳ್ಬೇಕಂತಂದರೆ ಅದ್ರ ಪಾಡಿಗೆ ಅದಿರುತ್ತೆ ರೀ, ಅದ್ರ ಪಾಡಿಗೆ ಕಷ್ಟಗಳದಿರುತ್ತೆ. ನಮ್ಮ ಪಾಡಿಗೆ ನಾವು ಪ್ರತಿಯೊಂದು ಕ್ಷಣನೂ ಅನುಭವಿಸೋದನ್ನು ಕಲಿತಾಗ ನಮಗೆ ದೇವರ ದಾರಿ ತೋರಿಸ್ತಾನೆ. ಅಯ್ಯೋ, ಈ ಮಗು ಯಾಕೋ ತುಂಬ ಸೀರಿಯಸ್ ಆಗಿಲ್ಲ, ನಾವು ಯಾಕೆ ಸೀರಿಯಸ್ ಆಗಿ ಆಗೋಣ ಇದ್ರ ಜೊತೆ ನಡಿ ಅಂತ ಹೇಳ್ಬಿಟ್ಟು ದೇವರೇ ನಮಗೆ ಕಾಣಿಸ್ತಾನೆ. ನಾವೆಲ್ಲ ಆಕಾಶ ತಲೆ ಮೇಲೆ ಬಿದ್ದಂಗೆ ಯೋಚನೆ ಮಾಡ್ತಾ ಕೂರ ಬದಲು ಜೀವನ ಹೆಂಗೆ ಬರುತ್ತೆ ಹಂಗೆ ನಡ್ಕೊಂಡು ಹೋಗೋಣ. ಆ ಕ್ಷಣನ ಅನುಭವಿಸೋಣ, ಆ ಕ್ಷಣದಲ್ಲಿ ಬದುಕೋಣ. ಅದು ಜೀವನ ಅಲ್ವಾ? ಎಲ್ಲರೂ ತಪ್ಪಿಂದನೇ ಕಲಿತೀವ್ರಿ ನಾವು. ಬೇರೆ ಅವರು ಹೇಳ್ಕೊಟ್ಟಿದ್ದನ್ನು ಕಲಿಯೋದಕ್ಕಿಂತ ನಾವು ಮಾಡಿದ ತಪ್ಪುಗಳಿಂದ ನಾವು ಕಲಿಯೋದೇ ಜಾಸ್ತಿ ಅಲ್ವಾ? ನಮ್ಮ ತಪ್ಪುಗಳಿಂದ ನಾವು ಕಲ್ತಿದ್ದ ಪಾಠ ನಮ್ಮನ್ನು ಮರೆಯೋಕ್ಕೆ ಬಿಡೋಲ್ಲ, ಮತ್ತು ನಾವು ಮರೆಯೋಕ್ಕಾಗೋದೂ ಇಲ್ಲ. ಯಾಕಂದರೆ ಅದರಲ್ಲಿ ಸಿಹಿ ಕಹಿ ಹುಳಿ ಕೂಡ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ನೋಡಿ ಇವ್ನು ಹೆಂಗೆ ಬರ್ತಾನೆ ಓಟಕ್ಕೆ. ನೀವೆಲ್ಲ ಸಿಡಿಸ್ತಾನೆ ರೀ ನೋಡಿ, ಇಂಥ ಡ್ರೈವರ್ಗಳು ಇರ್ತಾರೆ. ಹಾಂ, ಬಾ ಮತ್ತೆ ಇನ್ನೇನು ರೀ ವಿಶೇಷ? ನಿಮ್ಮೂರಲ್ಲಿ ಮಳೆ ಆಗ್ತಿದ್ದ? ಹಾಂ, ನಮ್ಮೂರು ಬೆಂಗಳೂರು ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ನಿಮ್ಮೂರಲ್ಲಿ ನೀವೆಲ್ಲೆಲ್ಲಿಂದ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ನನಗೆ. ಮತ್ತು ನಿಮ್ಮೂರಲ್ಲಿ ಮಳೆ ಆಗ್ತಿದೆಯಾ? ಹಾಂ, ನೋಡಿ ಇಲ್ಲಿ ಮತ್ತೆ ಮಳೆ ಇಲ್ಲ, ಮಳೆ ನಿಂತೋಗಿಲ್ಲ. ನಿಜ ಹೇಳ್ಬೇಕಂದ್ರೆ ಹೊಟ್ಟೆ ಹಸಿವಾಗ್ತಿದೆ ರೀ ಈ ಗಾಳಿಗೆ, ಚಳಿಗೆ ಗಾಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಅಲ್ವೇ? ಬೇಸಿಗೆಯಲ್ಲಿ ಅಷ್ಟೊಂದು ಹೊಟ್ಟೆ ಹಸಿವು ಆಗಲ್ಲ. ಈ ಚಳಿಗಾಲದಲ್ಲಿ ಈ ತಣ್ಣನೆ ಗಾಳಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಏನಾದರೂ ತಿನ್ನೋಣ ಬಿಸಿ ಬಿಸಿಯಾಗಿ ಅಂತ. ಚೆನ್ನಾಗಿದೆ ಅಲ್ಲ?
ಸೀರಿಯಸ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿದೆ. ನನ್ನ ಮಗ ಸ್ಕೂಲಿಂದ ಬಂದಿರ್ತಾನೆ, ನಾನು ಬೇಗ ಮನೆಗೆ ಹೋಗಿ ಸೇರ್ತೀನಿ. ಅವನು ಬರೋ ಅಷ್ಟೊತ್ತಿಗೆ ನಾನು ಹೊರಟು. ಹಾಗಾಗಿ ಬಾಯ್, ಇಷ್ಟೇ ವಿಡಿಯೋ. ಓಕೆ, ಚೆನ್ನಾಗಿದೆ ಗಾಳಿ ವಾತಾವರಣ ಎಲ್ಲ. ನಿಮ್ಮೂರಿಂದು ಗಾಳಿ ಮಳೆ ಎಲ್ಲ ಹೇಗಿದೆ, ವಾತಾವರಣ ಹೇಗಿದೆ ಕಮೆಂಟ್ ಮಾಡಿ ಆಯಿತಾ. ಬಾಯ್.